ನಾನು 2013ರಿಂದ 18ರವರೆಗೆ ಇರುವಾಗ ಅನೇಕ ಭಾಗ್ಯಗಳನ್ನು ಕೊಟ್ಟನು. ಮತ್ತೆ 2023ರಿಂದ ಮತ್ತೆ ಅಧಿಕಾರಕ್ಕೆ ಬಂದ ಮೇಲೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಗೊಂಡ್ಬಂದರು. ಯಾಕಂದ್ರೆ ಮಹಾತ್ಮ ಗಾಂಧೀಜಿಯವರು ಹೇಳ್ತಾ ಇದ್ರು, ಹೆಣ್ಮಕ್ಳು ಸ್ವಾವಲಂಬನೆ ಆಗಬೇಕು. ಹೆಣ್ಮಕ್ಳು ಮಧ್ಯರಾತ್ರಿನಲ್ಲಿ 12 ಗಂಟೆ ರಾತ್ರಿನಲ್ಲಿ ನಿರ್ಭಯವಾಗಿ ತಿರುಗಾಡ್ತಕ್ಕಂಥ ವ್ಯವಸ್ಥೆ ಇರಬೇಕು. ಅದು ಬಂದಾಗ ಮಾತ್ರ ನಮ್ಮ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ, ಇಲ್ಲದ್ರೆ ಸಾರ್ಥಕ ಆಗಲ್ಲ. ಅದಕ್ಕೆ ಎಲ್ಲ ಹೆಣ್ಮಕ್ಳು ಫ್ರೀಯಾಗಿ ಸರ್ಕಾರಿ ಬಸ್ನಲ್ಲಿ ತಿರುಗಾಡ್ಬೋದು ಅಂತೇಳಿ ನಾವು ಜಾರಿ ಮಾಡೋದು. ಎಲ್ಲ ಹೆಣ್ಮಕ್ಳು, ಶ್ರೀಮಂತರು ಇರ್ಬೋದು, ಬಡವರು ಇರ್ಬೋದು, ದಲಿತ ಹೆಣ್ಮಕ್ಳು ಇರ್ಬೋದು, ಅಥವಾ ಉನ್ನತ ಮೇಲ್ಭಾಗದಲ್ಲಿರ್ತಕ್ಕಂಥ ಮಹಿಳೆಯರು ಇರ್ಬೋದು, ಎಲ್ಲ ಮಹಿಳೆಯರು ಕೂಡ ಫ್ರೀಯಾಗಿ ತಿರುಗಾಡ್ಬೋದು. ಯಾಕಂತಂದ್ರೆ ಅವ್ರಿಗೆ ಆರ್ಥಿಕವಾಗಿ ಸ್ವಾವಲಂಬನೆ ಬರಬೇಕು, ಅವರ ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡ್ಕೊಳ್ತಕ್ಕಂಥ ಶಕ್ತಿ ಇರಬೇಕು, ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯುತವಾಗಿ ಬೆಳೀಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಮಾಡೋದು. ಎಲ್ಲರಿಗೂ ಈಗ 10 kg ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಬಹಳ ಜನ ಹೇಳ್ತಾ ಇದ್ರು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಕೊಟ್ಟಾಗ ಸಿದ್ದರಾಮಯ್ಯನವರು ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯನ್ನು ದಿವಾಳಿ ಮಾಡಿಬಿಡ್ತಾರೆ, ಹೆದರಿ ಎಲ್ಲ ಖಾಲಿ ಆಗ್ಬಿಡ್ತಾರೆ ಅಂತ ಹೇಳ್ತಾ ಇದ್ರು. ಈಗ ನಾವು ಬಂದು 1 ವರ್ಷ 8 ತಿಂಗಳಾಯ್ತು, ಹೆದರಿ ಖಾಲಿ ಆಗಿದೆಯಾ? ಈಗ ಅದನ್ನೇ ಕಾಫಿ ಹೊಡೆಯಕ್ಕೆ ಮಾಡ್ಬಿಡ್ತಾರೆ. ಎಲ್ಲ ಕಡೆ ಗ್ಯಾರಂಟಿ ಯೋಜನೆಗಳನ್ನೇ ಕಾಫಿ ಹೊಡೆಯಕ್ಕೆ ಮಾಡ್ಬಿಡ್ತಾರೆ. ಯಾರ್ಯಾರು ವಿರೋಧ ಮಾಡಿದ್ರು ಆ ಗಿರಾಕಿಗಳೇ ಇವತ್ತೆಲ್ಲ ಕಾಫಿ ಹೊಡಿತಾರೆ. ಈಗ ಅವ್ರ ರಾಜ್ಯಗಳಲ್ಲಿ ತೆಗಲಿ ಖಾಲಿ ಆಗಲ್ವಾ? ಅಭಿವೃದ್ಧಿಗೆ ಹಣ ಇಲ್ಲ. ನಾನು ಹೇಳ್ತೀನಿ, ನಾವು ಇರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿ ನಮ್ಮ ಚೌಕಟ್ಟಿನಲ್ಲಿ ನಾವು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೀವಿ, ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಯಾರಿಗಾದ್ರೂ ಪೆನ್ಷನ್ ಬರೋದು ನಿಲ್ಲಿಸ್ಬಿಟ್ಟಿದ್ದೀವ? ಓಲ್ಡ್ ಏಜ್ ಪೆನ್ಷನ್ ಬರೋದು ನಿಲ್ಲಿಸಿದೀವ? ವಿಧವಾ ಪೆನ್ಷನ್ ಬರೋದು ನಿಲ್ಲಿಸಿದೀವ? ಯಾರಿಗೂ ನಿಲ್ಲಿಸಿಲ್ಲ. ಗ್ಯಾರಂಟಿ ಯೋಜನೆಗಳು ಬಂದ ಮೇಲೆ ಇವೆಲ್ಲ ನಿಂತೋಗಿದ್ದಾವ. ನೀರಾವರಿ ಕೆಲಸಗಳು ನಿಂತೋಗಿದ್ದಾವ, ರಸ್ತೆ ಕೆಲಸಗಳು ನಿಂತೋಗಿದ್ದಾವ, ಯಾವುದು ನಿಂತಿಲ್ಲ. ಸೊ ಯಾರು ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತ ಹೇಳ್ತಾ ಇದ್ರು, ಈಗ ಅವರೇ ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಏನ್ ಮಾಡ್ತಾ ಇದ್ದಾರೆ? ಕಾಪಿ ಮಾಡ್ತಾ ಇದ್ದಾರೆ. ಈಗ ಅವ್ರಿಗೆ ಗೊತ್ತಾಯ್ತು ಸಂವಿಧಾನ ಏನ್ ಹೇಳ್ತದೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ರಿಗೂ ಶಕ್ತಿಯುತವಾಗಿ ಮಾಡಿ, ಸ್ವಾವಲಂಬಿಗಳನ್ನಾಗಿ ಮಾಡಿ. ಆ ಸ್ವಾವಲಂಬಿ ಆದ್ರೆ ಮಾತ್ರ ನಾವು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಜಾತಿ ಸುಮ್ಮನೆ ಹೋಗ್ಬಿಡ್ತದ? ಜಾತಿಗೆ ಚಲನೆ ಸಿಕ್ಬೇಕಲ್ಲಪ್ಪ. ಆರ್ಥಿಕ ಚಲನೆ ಸಿಕ್ಕಿದಾಗ ಮಾತ್ರ, ಆರ್ಥಿಕ ಸಾಮಾಜಿಕ ಚಲನೆ ಸಿಕ್ಕಿದಾಗ ಮಾತ್ರ ಜಾತಿ ಹೋಗೋದು. ಇದು ಸುಮ್ಮನೆ ಜಾತಿ ಹೋಗಿ ಇವನಾರವ ಎನಿಸದಿರೆ ನಮ್ಮವ ಅಂತಂದ್ರೆ ಹೊಟ್ಟೋಗ್ಬಿಡ್ತದ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇದನ್ನು ಹೇಳಿದಾಗ, ನಾನು ಸಣ್ಣ ಹುಡುಗ ಇದ್ದಾಗ ಸೇದಬಾವಿಗೆ ನೀರು ಸೇರಕ್ಕೆ ಹೋಗ್ತೀನಿ. ಆ ಸೇದಬಾವಿನಲ್ಲಿ ಗುಬ್ಬಚ್ಚಿಗಳು ಕಸ ಎಲ್ಲ ಅಲ್ಲಿ ಗೂಡು ಕಟ್ಕೊಂಡು ಕಸ ಎಲ್ಲ ಬಿದ್ದೋಗಿರೋದು. ಆ ನೀರು ಮುಚ್ಕೊಂಡ್ಬಿಟ್ಟಿದ್ರು ಕಸದಲ್ಲಿ. ಆ ಬಿಂದಿಗೆನ ಮೇಲೆ ಕೆಳಗೆ ಮಾಡಿ ಆ ಕಸ ಎಲ್ಲ ಪಕ್ಕಕ್ಕೆ ಸರ್ಕೊಂಡ ಮೇಲೆ ನೀರು ತಗೊಳ್ಳೋದು. ಇದು ಹೆಂಗಾಗಿದೆ ಅಂತಂದ್ರೆ, ನಮ್ಮ ಸಮಾಜ ಸುಧಾರಣೆ ಹೆಂಗಪ್ಪ ಆಗಿದೆ ಅಂತಂದ್ರೆ, ಈ ತರ ಬುದ್ಧನ ಕಾಲದಿಂದ ಇವತ್ತಿನವರೆಗೆ ಸಮಾಜ ಸುಧಾರಣೆ ಹೆಂಗಾಗಿದೆ ಅಂತಂದ್ರೆ, ಸ್ವಲ್ಪ ಸರ್ಕತ್ತದೆ, ಆಮೇಲೆ ನೀರು ತಗೊಂಡು ಆದ್ಮೇಲೆ ಮತ್ತೆ ಸೇರ್ಕೊಂಡ್ಬಿಡ್ತದೆ. ಹಂಗಾಗ್ತದೆ ಜಾತಿ.
ಅದರಿಂದ ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಸಮಾನತೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಹೆಣ್ಮಕ್ಳಿಗೆಲ್ಲ 2,000 ರೂಪಾಯಿ ಕೊಡ್ತಾ ಇದ್ದೀನಿ ತಿಂಗಳಿಗೆ. 1,22,00,000 ಕುಟುಂಬಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀನಿ. ಗೊತ್ತಾಯ್ತಾ? ಹೇಳ್ತಾ ಇದ್ದೀನಮ್ಮ ಪುಷ್ಪ ಅಮರ್ನಾಥ್ ಅಧ್ಯಕ್ಷ. 2,000 ರೂಪಾಯಿ ಫ್ರೀ ಕರೆಂಟು. ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಅವ್ರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾಗಬೇಕು, ದುಡ್ಡು ಉಳಿಬೇಕು, ಅವ್ರ ಕೈಯಲ್ಲಿ ದುಡ್ಡು ಸಿಗಬೇಕು. ಆ ದುಡ್ಡು ಸಿಕ್ಕಿದ್ರೆ ಮಾತ್ರ ಅವ್ರ ಅಂಗಡಿಗೆ ಹೋಗಕ್ಕೆ ಸಾಧ್ಯ ಆಗ್ತದೆ, ದೇವಸ್ಥಾನಗಳಿಗೆ ಹೋಗಕ್ಕೆ ಸಾಧ್ಯ ಆಗ್ತದೆ, ಬಟ್ಟೆಗಳು ತಗೊಳಕ್ಕೆ ಸಾಧ್ಯ ಆಗ್ತದೆ, ಅವ್ರ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಎಲ್ಲಿ ಇರ್ತದೆ? ಅದಕ್ಕೆ ಯುರೋಪ್ ಕಂಟ್ರಿಗಳಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ. ಇಂಗ್ಲಿಷ್ನಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್. ಅದನ್ನ ನಮ್ಮ ದೇಶದಲ್ಲಿ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚು ಮಾಡ್ತಕ್ಕಂಥದ್ದು. ಯಾರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಇರ್ತದೆ ಅವರು ಬೇರೆಯವ್ರ ಸಮಾನವಾಗಿ ಬೆಳಲಿಕ್ಕೆ ಸಾಧ್ಯ. ಕೊಂಡ್ಕೊಳ್ಳೋಕೆ ಶಕ್ತಿನೇ ಇಲ್ಲದೆ ಹೋದರೆ ನಮ್ಮಲ್ಲಿ ಎಣ್ಣೆ ಬತ್ತಿಗೆ ನೇರ ಅಂತಾರಲ್ಲ. ಪಾಪ ನಮ್ಮ ಕಡೆ ಎಲ್ಲ ಕೂಲಿ ಮಾಡ್ತಿದ್ರು. ಹೆಂಗ್ ಮಾಡ್ತಿದ್ರು ಅಂದ್ರೆ ಅಲ್ಲಿ ಕೂಲಿ ಮಾಡೋದು, ಅಲ್ಲಿ ಅಂಗಡಿಗೆ ಹೋಗೋದು, ತಗೊಳ್ಳೋದು, ಬಂದು ಹೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮಲಿಕೊಳ್ಳೋದು, ಇಷ್ಟೇ ಕೆಲಸ. ನೀನು ಅವ್ರಿಗೆ ಉಳಿತಾಯ ಮಾಡೋಕ್ಕೆ ಆಗ್ತಿದ್ದಿಲ್ಲ. ಒಂದು ಮದುವೆ ಬಂದರೆ, ಮನೆ ಕಟ್ಟಿದ್ರೆ ಸಾಲ ಮಾಡಬೇಕಾಗ್ತದೆ. ಇವತ್ತು ಸಾಲ ಮೈಕ್ರೋ ಫೈನಾನ್ಸ್ನಲ್ಲಿ ಮತ್ತೆ ಬೇರೆ ಸಾಲ ಕೊಡ್ತಕ್ಕಂಥ ಸಂಸ್ಥೆಗಳಿದ್ದಾವಲ್ಲ, ಯಾಕೆ ಹೋಗ್ತಾರೆ ಅಲ್ಲಿಗೆ ಅಂತಂದ್ರೆ ಸಾಲ ಎಲ್ಲಾರು ಸಿಕ್ಲಪ್ಪ. ನಮ್ಮ ಕಡೆ ಮೀಟರ್ ಬಡ್ಡಿ ಅಂತ ಇರ್ತಿತ್ತು. ಮೀಟರ್ ಬಡ್ಡಿ ಅಂತ ಅಂದ್ರೆ 100 ರೂಪಾಯಿ ಸಾಲ ಕೊಟ್ಟರೆ 10 ರೂಪಾಯಿ ಇಡ್ಕ ಕೊಡೋದು. ಬೆಳಿಗ್ಗೆ ಕೊಟ್ಬಿಟ್ಟು ಸಾಯಂಕಾಲ ಕೊಟ್ಬಿಡೋದು. ಇದೆಯಾ ಮಾಡ್ತೀಯ? ಮೀಟರ್ ಬಡ್ಡಿ. ಅದಕ್ಕೆ ನಾವು ಒಂದು ಸುಗ್ರೀವಾಜ್ಞೆ ತರ್ತಾ ಇದ್ದೀವಿ. ಇವತ್ತು ನಾಳೆ ಒಳಗಡೆ ಸುಗ್ರೀವಾಜ್ಞೆ ಬರ್ತದೆ, ಜಾರಿ ಕೊಡ್ತದೆ. ಯಾಕಂತಂದ್ರೆ ಈಗ ಎಕ್ಸಾರ್ಬಿಟೆಂಟ್ ಬಡ್ಡಿ ಹಾಕ್ಬಿಡೋದು. 28%, 30%, 32% ಬಡ್ಡಿ ಹಾಕ್ಬಿಡೋದು 100 ರೂಪಾಯಿಗೆ ವರ್ಷಕ್ಕೆ. ಈ ಮೈಕ್ರೋ ಫೈನಾನ್ಸ್ ರಿಜಿಸ್ಟರ್ ಆಗಿರೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ. ಅಲ್ಲಿ ನಿಯಮಾವಳಿಗಳಿದ್ದಾವೆ. ಆ ನಿಯಮಾವಳಿಗಳು ಪಾಲನೆ ಮಾಡಬೇಕು. ಈಗ 5 ಗಂಟೆ ಮೇಲೆ ಹೋಗ್ಬೇಡಿ ಸಾಲ ವಸೂಲು ಮಾಡೋಕ್ಕೆ ಅಂತಂದ್ರೆ 5 ಗಂಟೆ ಮೇಲೆ ಹೋಗೋದು. ಸಾಯಂಕಾಲ 5 ಗಂಟೆ ಮೇಲೆ ಹೋಗೋದು. ಈಗ ಯಾರು ಜಪ್ತಿ ಮಾಡಿ ಅಂತ ಸರ್ಕಾರ ಕೊಟ್ಟರೆ ಯಾರು ಕೋರ್ಟ್ ಆದೇಶ ಇರಬೇಕಲ್ಲ. ಆಮೇಲೆ ವಸೂಲು ಮಾಡೋಕ್ಕೆ ಗೂಂಡಾಗಳು ಇಟ್ಕೊಬಿಡೋದು, ರೌಡಿಗಳು ಇಟ್ಕೊಬಿಡೋದು. ಪಾಪ ಎದುರುಕೊಂಡು ಏನ್ ಮಾಡ್ತಾರೆ ಅವರು? ಮನೆ ಮಾರಾಟ ಮಾಡಿ ಅಥವಾ ಆಸ್ತಿ ಮಾರಾಟ ಮಾಡಿ ಇದ್ದ ಒಡವೆಗಳನ್ನೆಲ್ಲ ಗಿರುವಿ ಇಟ್ಟು ಕೊಡಬೇಕಾಗ್ತದೆ. ಅದಕ್ಕೆ ಈಗ ನಾವು ಇದೆಲ್ಲ ಈ ಪ್ರಿವೆನ್ಷನ್ ಆಫ್ ಎಂಥದ್ದು ಕೋಯರ್ಸಿವ್ ಆಕ್ಟಿವಿಟಿ ಅದು ಮಾಡಬಾರ್ದು, ಹ್ಯೂಮನ್ ಆಗಿ ಮಾಡಬಾರ್ದು ಅಂತೇಳಿ ಕಾನೂನು ತರ್ತಾ ಇದ್ದೀವಿ. ಬಹಳ ಜನ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಊರೇ ಬಿಟ್ಕೊಂಡು ಕೆಲವು ಜನ. ಮಂಡ್ಯದಲ್ಲಿ 2 ಸತ್ತೋರು. ಇಲ್ಲಿ ನಂಜನಗೂಡಿನಲ್ಲಿ ದರ್ಶನ್ ಇಲ್ಲಿ ಇದ್ದಾನ, ದರ್ಶನ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ 2 ಸತ್ತೋರು. ನಾನು ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಯಾವ ಕಾರಣಕ್ಕೂ ಕೂಡ ಸರ್ಕಾರ ನಿಮ್ಮ ಜೊತೆ ಇರ್ತದೆ, ನಿಮ್ಗೆ ಬೇಕಾದಂತ ರಕ್ಷಣೆಯನ್ನ ಕೊಡ್ತದೆ. ನೀವು ಯಾರು ಕೂಡ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪ್ರವೃತ್ತಿಯನ್ನ ಬೆಳೆಸ್ಕೋಬೇಡಿ. ಏನಾದ್ರು ಇದ್ರೆ ಅದಕ್ಕೆ ನಾನು ಹೇಳಿದ್ದೀನಿ, ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ಸಹಾಯವಾಣಿ ಇರಬೇಕು ಅಂತ ಹೇಳಿದ್ದೀನಿ.
ಸಹಾಯವಾಣಿಗಳು ಮಾಡಬೇಕು ಅಂತ ಮಾಡಿದ್ದೀರಲ್ಲ, ಸಹಾಯವಾಣಿ ಮಾಡಬೇಕು ಅಂತ. ಯಾರೇ ಆದರೂ ಕೂಡ ನಿಮಗೆ ಕಿರುಕುಳ ಕೊಟ್ಟರೆ, ಹ್ಯಾರಾಸ್ ಮಾಡಿದ್ರೆ ದಯಮಾಡಿ ಪೊಲೀಸ್ ಸ್ಟೇಷನ್ಗೆ ಅಥವಾ ಡಿ ಸಿ ಕಚೇರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾರು ಕೂಡ ಆತ್ಮಹತ್ಯೆ ಮಾಡ್ಕೋಬಾರ್ದು. ಆಮೇಲೆ ಇನ್ನೊಂದು ಹೇಳಿದ್ದೀನಿ, ಅಸಲಿಗಿಂತ ಬಡ್ಡಿ ಇದೇ ಒಂದು ಪ್ರಿನ್ಸಿಪಲ್ ಕೊಡ್ತಾರೆ, ಡ್ಯಾಮ್ ಯು ಪುಟ್ ಅಂತ ಪಟ್ಟ ಪುಟ್ಟ ಅಂದ್ರೆ ಅಸಲಿಗಿಂತ ಬಡ್ಡಿ ಜಾಸ್ತಿ ಆಗಬಾರ್ದು. ಎಷ್ಟು ಅಸಲು ಕೊಟ್ಟಿದ್ದಾರೆ, 500 ರೂಪಾಯಿ ಸಾಲ ತಗೊಂಡಿದ್ದಾರೆ, 500 ರೂಪಾಯಿಗಿಂತ ಬಡ್ಡಿ ಜಾಸ್ತಿ ಆಗಬಾರ್ದು, ಈಗ 501 ಆಗಬಾರ್ದು. ಅದನ್ನು ನಾವು ಈಗ ಇದರಲ್ಲಿ ಸೇರಿಸ್ತಾ ಇದ್ದೀವಿ, ಕಾನೂನಲ್ಲಿ ಸೇರಿಸ್ತಾ ಇದ್ದೀವಿ. ಅದರಿಂದ ನೀವು ಯಾರು ಕೂಡ ಆತಂಕ ಪಡಬೇಕಾದಂಥ ಅಗತ್ಯ ಇಲ್ಲ. ನಿಮ್ಮ ಜೊತೆ ಸರ್ಕಾರ ಇರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಅಂತಿಮವಾಗಿ ಪುತ್ತೂರು ಮಠದವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ದೇಶಿಕೇಂದ್ರ ಮಹಾಸ್ವಾಮಿಗಳು ಅದನ್ನು ಮುಂದುವರಿಸ್ತಕ್ಕಂಥ, ಇನ್ನೂ ನಿಮಗೆ ಬಹಳ ದೂರದೃಷ್ಟಿ ಇದೆ, ಇದನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮಾಡಿ ಅಂತಕ್ಕಂಥ ಮನವಿಯನ್ನು ಮಾಡಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ಈ ಜಾತ್ರಾ ಮಹೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.